ಮಕ್ಕಳು ಲೇಟಾಗಿ ಮಾತಾಡಿದರೆ ಓಕೆನಾ? ಅವರ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಮಕ್ಕಳಿಗೆ ಕೂಡ ಅವರ ಬೆಳವಣಿಗೆಯಲ್ಲಿ ಟಾರ್ಗೆಟ್ಸ್ ಅನ್ನೋದು ಇರುತ್ತೆ, ಮೈಲ್ ಸ್ಟೋನ್ಸ್. ಅವರು ಮಾತಿನ ಬೆಳವಣಿಗೆಯಲ್ಲಿ ಒಂದು 3 ತಿಂಗಳಿಗೆ ಒಂದು ಕೂಯಿಂಗ್ ಸೌಂಡ್ ಅಂತ ಹೇಳ್ತೇವೆ, ಅಟ್ಲೀಸ್ಟ್ ಒಂದು ಸೌಂಡನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅರೌಂಡ್ 1 ಇಯರ್ ಅಂತ ಅಂದರೆ 1-2 ಶಬ್ದ, ಮೀನಿಂಗ್ಫುಲ್ ಶಬ್ದ, ಅಮ್ಮ ಅಪ್ಪ ಅನ್ನೋದನ್ನಾದರೂ ಸ್ಟಾರ್ಟ್ ಮಾಡಬೇಕು. 2 ವರ್ಷ ಬರುವಾಗ ಅವರು ಅಮ್ಮ ನೀರು ಬೇಕು ಅಂತ ಅನ್ನೋ ಚಿಕ್ಕ ಚಿಕ್ಕ ಫ್ರೇಸಸ್ಸನ್ನು ಅದು ಮಾಡಬೇಕು. 2.5-3 ಹತ್ತಿರ ಬರ್ತಿದ್ದ ಹಾಗೆ 3 to 4 ವರ್ಡ್ ಸೆಂಟೆನ್ಸಸ್ಸನ್ನು ಮಾಡಬೇಕು. ಸೊ ಈ ರೀತಿಯ ಮಕ್ಕಳಿನ ಬೆಳವಣಿಗೆ ಈ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಅಂದರೆ ಅದರ ಅರ್ಥ ಮಾತಿನ ಬೆಳವಣಿಗೆ ಹಿಂದೆ ಬೀಳ್ತಾ ಇದೆ. ಮಾತಿನ ಬೆಳವಣಿಗೆ ಯಾಕೆ ಹಿಂದೆ ಬೀಳ್ತದೆ, ಅದಕ್ಕೆ ಬೇರೆ ಬೇರೆ ಕಾರಣಗಳೇನು, ಇದನ್ನೆಲ್ಲ ನಾವು ಮತ್ತೊಂದು ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಆದರೆ ಒಂದು ವಿಷಯ ಏನು ಅಂತಂದರೆ, ಯಾವುದೇ ಮಗುವಿಗೆ ಸ್ಪೀಚಿನ ಬೆಳವಣಿಗೆ ಹಿಂದೆ ಬೀಳ್ತಿದೆ ಅಂತ ಅಂದರೆ ವೇಟ್ ಆ್ಯಂಡ್ ವಾಚ್ ಮಾಡಬೇಡಿ. ಅದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನನ್ನು ಆದಷ್ಟು ಬೇಗ ಭೇಟಿಯಾಗಿ. ಥ್ಯಾಂಕ್ ಯು.